ಎಲ್ರಿಗೂ ನಮಸ್ಕಾರ. ಲಕ್ಷ್ಮೀ ನಾಯ್ಕ್ ಟ್ಯುಟೋರಿಯಲ್ಸ್ಗೆ ಆತ್ಮೀಯವಾದ ಸ್ವಾಗತ. ಸ್ಪರ್ಧಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂದ್ರೆ ಟಾಪ್ 10 ಸೀಕ್ರೆಟ್ಸ್ಗಳ ಬಗ್ಗೆ, ಅಂದರೆ ಸ್ಟಡಿ ಮಾಡಬೇಕಾದ್ರೆ ಯಾವ ರೀತಿಯಾದಂತಹ ಟಿಪ್ಸ್ಗಳನ್ನು, ಯಾವ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು, ಯಾವ ರೀತಿಯಾದಂತಹ ಸೀಕ್ರೆಟ್ಗಳು ನಮಗೆ ಗೊತ್ತಿರಬೇಕು ಅನ್ನೋ ಒಂದು ಕೆಲವು 10 ಅಂಶಗಳ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಯಾಕಪ್ಪ ಅಂದ್ರೆ ಇವಾಗ ಏನು ಮಾಡತ್ತಾರಂದ್ರೆ ಪಿ ಎಸ್ ಟಿ ಆರ್ ಎಕ್ಸಾಮ್ ನಿಮಗೆ ಕಾಲ್ ಆಗೋ ಒಂದು ಉದ್ದೇಶದಿಂದ ಈ ಒಂದು ತರಗತಿಯನ್ನು ನಾನು ನಿಮಗೆ ಮಾಡಬೇಕಾಗಿ ಬಂದಿದೆ. ವಿದ್ಯಾರ್ಥಿಗಳೇ, ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ಯಾರಪ್ಪ ಅಂದ್ರೆ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿರಿ. ಯಾಕಂದ್ರೆ ಈ ವಿಡಿಯೋ ನೋಡಾತೀರಿ ಅಂದ್ರೆ ನೀವು ಆಲ್ರೆಡಿ ಟಿ ಕ್ಲಿಯರ್ ಮಾಡ್ಕೊಂಡಿರಿ ಅಂತ ಹೇಳಿ ನಾ ತಿಳ್ಕೊಂಡೇನು. ಯಾಕಪ್ಪ ಅಂದ್ರೆ 2025 ಅಲ್ಲಿ ಏನು ಟಿ ಎಕ್ಸಾಮ್ ನಡೆದಿಲ್ಲ, ಈ ಒಂದು ಟಿ ಎಕ್ಸಾಮ್ ವೆರಿ 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 ಈಸಿ ಎಕ್ಸಾಮ್, ಹೌದಾ? ಅದಕ್ಕಾಗಿ ನಾನು ಎಲ್ಲರೂ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸಿದ್ದೀನಿ. ಅದು 1 to 5th ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಎಲ್ಲರೂ ಕ್ವಾಲಿಫೈಡ್ ಆಗಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಸ್ಪರ್ಧಾರ್ಥಿಗಳೇ, ಬನ್ನಿ ಹಾಗಾದರೆ ಈ ಒಂದು ಟಾಪ್ 10 ಸೀಕ್ರೆಟ್ಸ್ ಯಾವುವು ಅನ್ನೋದನ್ನು ನಾವು ತಿಳ್ಕೊತ ಹೋಗೋಣ. ಮೊದಲನೇದಾಗಿ ಏನಪ್ಪ ಅಂದ್ರೆ ವಿಚ್ ಸಬ್ಜೆಕ್ಟ್. ನೋಡ್ರಿ, ಮೊದಲನೇದು ವಿಚ್ ಸಬ್ಜೆಕ್ಟ್ ಅಂದ್ರೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಗಳು ಈ ಒಂದು ಎಕ್ಸಾಮ್ಗೆ ಇವೆ ಅನ್ನೋದು ನಿಮಗೆ ಮೊದಲನೇದಾಗಿ ಗೊತ್ತಾಗ್ಬೇಕು. ಹಂಗಾದ್ರ ಪಿ ಎಸ್ ಟಿ ಆರ್ ಎಕ್ಸಾಮ್ ಕಾಲ್ಫಾರ್ಮ್ ಆಗೈತಿ, ಓಕೆ, ಬಟ್ ಆ ಒಂದು ಎಕ್ಸಾಮ್ಗೆ ಯಾವ ರೀತಿಯಾದಂತಹ ಸಬ್ಜೆಕ್ಟ್ಗಳದಾವು, ಹೌದಾ? ಯಾವ ಸಬ್ಜೆಕ್ಟ್, ಎಷ್ಟು ಸಬ್ಜೆಕ್ಟ್ ಅನ್ನೋದನ್ನ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು, ಹೌದಾ? ನೋಡಿ, ಹಾಗಾದ್ರೆ ಯಾವ್ಯಾವ ಸಬ್ಜೆಕ್ಟ್ಗಳಿರ್ತವೆ ನೋಡೋಣ. ಮೊದಲನೇದಾಗಿ ನೋಡ್ರಿ, ಜಿ ಕೆ, ಹೌದಾ? ಜಿ ಕೆ ಸಬ್ಜೆಕ್ಟ್. ಆಮೇಲೆ ಕನ್ನಡ, ಹೌದಾ? ಅದೇ ರೀತಿಯಾಗಿ ಇ ವಿ ಎಸ್ ಆರ್ ಸೈನ್ಸ್, ಎನ್ವಿರಾನ್ಮೆಂಟ್ ಸೈನ್ಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮ್ಯಾಥಮೆಟಿಕ್ಸ್, ಹೌದಾ? ಮ್ಯಾಥ್ಸ್. ನಂತರ ಯಾವ್ದಪ್ಪ ಅಂದ್ರೆ ಇಂಗ್ಲಿಷ್ ನೋಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಸೈಕಾಲಜಿ ಅಥವಾ CDP ಅಂತ ನಾವು ಕರಿತೀವಿ, ಸೈಕಾಲಜಿ. ಆಮೇಲೆ ಯಾವ್ದು ಬರುತ್ತಪ್ಪ ಅಂದ್ರೆ ಲಾಸ್ಟ್ ಒನ್ ಕಂಪ್ಯೂಟರ್. ನೋಡ್ರಿ, ಇಷ್ಟು ಸಬ್ಜೆಕ್ಟ್ಗಳು ನಮ್ಮ ಈ ಒಂದು ಪಿ ಎಸ್ ಟಿ ಆರ್, ಹೌದಾ? ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಈ ಒಂದು ವಿಷಯಗಳು ನಮ್ಗ ಕಂಡು ಬರ್ತಾವ, ಹೌದಾ? ಹಾಗಾದ್ರೆ ಈ ಒಂದು ವಿಷಯಗಳು ಮೊದಲನೇದಕ್ಕೆ ಏನಪ್ಪಾ ಅಂದ್ರೆ ವಿಚ್ ಸಬ್ಜೆಕ್ಟ್, ಇಷ್ಟೊಂದು ಸಬ್ಜೆಕ್ಟ್ಗಳು ಅದಾವು ಅನ್ನೋದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಾರಿಟಿ ತಗೋಬೇಕು. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಯಾವ್ದಪ್ಪ ಅಂದ್ರ ಎಷ್ಟು ಮಾರ್ಕ್ಸ್ಗಳು, ವಿಚ್ ಸಬ್ಜೆಕ್ಟ್, ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅನ್ನೋದನ್ನ ನಾವು ತಿಳ್ಕೊಬೇಕು, ಹೌದಾ? ಹಾಗಾದ್ರೆ ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಎಷ್ಟೆಷ್ಟು ಮಾರ್ಕ್ಸ್ ಇರ್ತವೆ ಅನ್ನೋದ್ರ ಮೇಲೆ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ನಮ್ಮ ಸ್ಟಡಿಯನ್ನ ಕಂಟಿನ್ಯೂ ಮಾಡಬಹುದು. ಹಾಗಾದ್ರೆ ಜಿ ಕೆ ಒಂದು ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? ಜಿ ಕೆ ಕೇವಲ 15 ಮಾರ್ಕ್ಸ್. ಕೇವಲ ಅಂತ ಬಳಸ್ಯಾನ, ಬಟ್ ಈ ಕೇವಲ ಅನ್ನೋ ವರ್ಡ್ ತುಂಬಾ ದೊಡ್ಡದು ವಿದ್ಯಾರ್ಥಿಗಳು. ಯಾಕಂದ್ರ ಈ ಜಿ ಕೆ ಅನ್ನೋದು ಏನೈತಿ ನೋಡ್ರಿ, ಜಿ ಕೆ ಎಲ್ಲ ವಿಷಯಗಳನ್ನ ಒಳಗೊಂಡಿರ್ತೈತಿ, ಹೌದಾ? ಇದರಲ್ಲಿ ಹಿಸ್ಟ್ರಿನೂ ಬರ್ತದ, ಪೊಲಿಟಿಕಲ್ ಸೈನ್ಸ್ ಬರ್ತದ, ಸೈನ್ಸ್ ಬರ್ತದ, ಎಲ್ಲ ಸಬ್ಜೆಕ್ಟ್ಗಳು, ಕರೆಂಟ್ ಅಫಿಯರ್ಸ್, ಪೊಲಿಟಿಕಲ್ ಸೈನ್ಸ್, ಎಲ್ಲ ವಿಷಯಗಳನ್ನ ಈ ಜಿ ಕೆ ಒಳಗೊಂಡಿರ್ತದ. ಆಮೇಲೆ ನೋಡ್ರಿ, ಯಾವ್ದಪ್ಪ ಅಂದ್ರೆ ಕನ್ನಡ ಎಷ್ಟು ಮಾರ್ಕ್ಸ್ ಸಿಕ್ಕಿರ್ತಪ್ಪ ಅಂದ್ರೆ 20. ಅದೇ ರೀತಿಯಾಗಿ ಇ ವಿ ಎಸ್ ಕೂಡ 20, ಮ್ಯಾಥ್ಸ್ ಕೂಡ 20, ಹೌದಾ? ನೋಡ್ರಿ, ಕನ್ನಡನು 20, ಇ ವಿ ಎಸ್ 20, ಮ್ಯಾಥ್ಸ್ 20. ನೆಕ್ಸ್ಟ್ ಬಂದ್ರ ಇಂಗ್ಲಿಷ್ 25, ಸೈಕಾಲಜಿ 25, ಕಂಪ್ಯೂಟರ್ 25. ಟೋಟಲ್ ನೋಡ್ರಿ ಎಷ್ಟಾಯ್ತು?
150. ಓಕೆ, ಹಂಗಾದ್ರ GK 15 ಮಾರ್ಕ್ಸಿಗೆ GK ಏನ್ ಕೇಳ್ತಾರಪ್ಪ? ನೋಡ್ರಿ, ಈಗ ನೆಕ್ಸ್ಟ್ ಈ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಎಷ್ಟೆಷ್ಟು ಮಾರ್ಕ್ಸ್ ಅನ್ನೋದು ನಿಮಗ್ ಗೊತ್ತಾಯ್ತು, ಹೌದಾ? ಹಾಗಾದ್ರೆ ಈಗ ನೆಕ್ಸ್ಟ್ ಸ್ಟೆಪ್ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಓಲ್ಡ್ ಕ್ವಶನ್ ಪೇಪರ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ನಾವ್ ಏನ್ ಮಾಡ್ಕೋಬೇಕಪ್ಪ ಅಂದ್ರ ಕಲೆಕ್ಟ್ ಮಾಡ್ಕೊಳ್ಬೇಕು, ಹೌದಾ? ಓಲ್ಡ್ ಕ್ವಶನ್ ಪೇಪರ್ ಸಿಗ್ಲಿಲ್ಲ ಅಂದ್ರ ನೀವೇನ್ ಮಾಡ್ರಿ, ಯೂಟ್ಯೂಬ್ ಕ್ಲಾಸ್ನಾಗ ಸಾಕಷ್ಟು ಯೂಟ್ಯೂಬರ್ಸ್ ಏನ್ ಮಾಡ್ಯಾರಂದ್ರ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸತ್ತಾರ. ಆ ಒಂದು ವಿಡಿಯೋಗಳನ್ನ ನೀವು ನೋಡಬಹುದು, ಹೌದಾ? ನೆಕ್ಸ್ಟ್ ಸ್ಟೆಪ್ ಯಾವ್ದಪ್ಪ ಅಂದ್ರ ಓಲ್ಡ್ ಕ್ವಶನ್ ಪೇಪರ್ಸ್ ಗಳನ್ನ ನಾವು ಓದ್ಬೇಕು, ಅದನ್ನ ಸ್ಟಡಿ ಮಾಡ್ಬೇಕು. ಅಂದ್ರೆ ಯಾವ ರೀತಿ ನಮಗೂ ಕ್ವಶನ್ ಕೇಳ್ತಾರೋ ಅನ್ನೋ ಸ್ವಲ್ಪ ನಾಲೆಜ್ ನಮಗ್ ಬರ್ತಿತ್ತು. ಉದ್ದೇಶ ಏನಪ್ಪಾ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ನೋಡೋದ್ರಿಂದ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಕ್ವಶನ್ಗಳು ಬರ್ತಾವ ಅನ್ನೋದು ಒಂದು ಉದ್ದೇಶಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು, ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಸ್ಟಡಿ ಮಾಡ್ಬೇಕು, ಹೌದಾ? ನೆಕ್ಸ್ಟ್ ಸ್ಟೆಪ್ ಯಾವ್ದಪ್ಪ ಅಂದ್ರ ಸಿಲೆಬಸ್ ಅನ್ನ ಯಾವ ರೀತಿ ಸಿಲೆಬಸ್ ಇದೆ ಅನ್ನೋದು ನಮಗ್ ಗೊತ್ತಾಗ್ಬೇಕು, ಹೌದಾ? ಹಂಗಾದ್ರ GK ಸಿಲೆಬಸ್ ಏನು, ಅದೇ ರೀತಿಯಾಗಿ ಕನ್ನಡ ಸಿಲೆಬಸ್ ಏನು, ಅದೇ ರೀತಿಯಾಗಿ EVS, ಮ್ಯಾಥ್ಸ್, ಹೌದಾ, ಇಂಗ್ಲಿಷ್, ಸೈಕಾಲಜಿ, ಅದೇ ರೀತಿಯಾಗಿ ಕಂಪ್ಯೂಟರ್, ಈ ರೀತಿ ಯಾವ್ಯಾವ ವಿಷಯಗಳಿಗೆ ಯಾವ್ಯಾವ ಸಿಲೆಬಸ್ ಇರುತ್ತೆ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕು, ಎಷ್ಟೆಷ್ಟು ಸಿಲೆಬಸ್ ಇರುತ್ತೆ ಅನ್ನೋದನ್ನ ನಾವು ಮೇನ್ ಆಗಿ ಏನ್ ಮಾಡ್ಬೇಕಪ್ಪ ಅಂದ್ರ ತಿಳ್ಕೊಳ್ಬೇಕು. ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ಮೊದಲನೇದಾಗಿ ಒಂದು ಬುಕ್ ತಗೊಂಡು ಆ ಬುಕ್ ಅಲ್ಲಿ ನೀವು ಫಸ್ಟ್ ಬರಿಬೇಕಾದದ್ದು ಏನಪ್ಪಾ ಅಂದ್ರೆ ಸಿಲೆಬಸ್, ಹೌದಾ? ನೆಕ್ಸ್ಟ್ ನೋಡ್ರಿ ಏನ್ ಬರ್ತೈತಪ್ಪ ಅಂದ್ರ 5th one ಟೈಮ್ ಟೇಬಲ್. ಇಲ್ಲಿ ಬಂತ್ ನೋಡ್ರಿ ಟೈಮ್ ಟೇಬಲ್, ಹೌದಾ? ಟೈಮ್ ಟೇಬಲ್ ನಾವು ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೂ ಅದಕ್ಕೆ ಒಂದು ಟೈಮ್ ಟೇಬಲ್ ಅಂತ ಇರ್ಬೇಕು, ಹೌದಾ? ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್, ಹೌದಾ? ಅದು ಯಾವತ್ತು ನಮಗ ಮರಳಿ ಸಿಗೋದಿಲ್ಲ. ಒಂದ್ಸತಿ ಒಂದು ದಿನ ಪಾಸ್ ಆಗಿ ಹೋಯ್ತು, ಒಂದು ದಿನ ನಾವು ವೇಸ್ಟ್ ಮಾಡಿದ್ವಿ ಅಂದ್ರ ಆ ದಿನ ಮತ್ತೆ ನಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಟೈಮ್ ಅನ್ನು ವೇಸ್ಟ್ ಮಾಡಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಏನ್ ಮಾಡೋಣಪ್ಪ ಅಂದ್ರೆ ನಾವು ಒಂದೊಂದು ತಾಸು ಕೊಡೋಣ. ಇವಾಗ ನೋಡ್ರಿ GKಗೆ 1 ತಾಸು, ಕನ್ನಡ, EVS ಎಲ್ಲ ಸಬ್ಜೆಕ್ಟ್ ಗಳಿಗೆ ಒಂದೊಂದು ತಾಸು ಕೊಡೋಣ. ನೀವು ಬೆಳಗ್ಗೆ 5 ಗಂಟೆಗೆ ಎದ್ರಿ ಅಂತ ಇಟ್ಕೊಳ್ರಿ, 5 ರಿಂದ 6 ಒಂದ್ ಸಬ್ಜೆಕ್ಟ್, 6 ರಿಂದ ನಮಗ್ ನೆಕ್ಸ್ಟ್ ಓದಕ್ ಆಗೋದಿಲ್ರಿ. ಯಾಕಂದ್ರೆ ಕೆಲವೊಬ್ರು ಏನಿರ್ತಾರೆ ಅಂದ್ರೆ ಗೃಹಿಣಿಯರಿರ್ತಾರೆ, ಅವ್ರು 6 ಗಂಟೆಗೆ ಕೆಲಸ ಮಾಡ್ಲೇಬೇಕಾಗಿರುತ್ತೆ. ಆ ಒಂದ್ ಸಂದರ್ಭದಲ್ಲಿ ಏನ್ ಮಾಡ್ಕೊಳ್ರಿ, ಬೆಳಗ್ಗೆ 1 ತಾಸು ಓದ್ಕೊಳ್ರಿ. ಬೆಳಗ್ಗೆ ಹೇಳೋ ಅಭ್ಯಾಸನೂ ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ರಿಗೆ ಏನಾಗಿರ್ತೈತೆ ಅಂದ್ರೆ ರಾತ್ರಿ ಓದುವಂತ ಹವ್ಯಾಸನೂ ಇರ್ತೈತಿ. ನೀವೇನ್ ಮಾಡ್ಕೊಳ್ರಿ, ನಿಮಗ್ ಯಾವ ರೀತಿ ಅಡ್ಜಸ್ಟ್ ಆಗ್ತೈತಿ ಆ ರೀತಿ ಒಂದು ರೀತಿಯಾದಂತಹ ಟೈಮ್ ಟೇಬಲ್ ಅನ್ನ ನೀವು ಹಾಕೊಳ್ಬಹುದು. ಅದ ಫಾರ್ ಎಕ್ಸಾಂಪಲ್ ಈಗ 5 ರಿಂದ 6 ಒಂದ್ ಸಬ್ಜೆಕ್ಟ್ ಓದ್ರಿ, ಓಕೆ, 6 ರಿಂದ ನೀವು ಕೆಲಸ ಮಾಡಿದ್ರಿ, ಡ್ಯೂಟಿ ಮಾಡಿದ್ರಿ, ವಾಪಸ್ ಮಧ್ಯಾಹ್ನ ಸಾಯಂಕಾಲ ಏನ್ ಬರ್ತಿರಲ್ರಿ, ಸಾಯಂಕಾಲದಿಂದ ಒಂದು ನೆಕ್ಸ್ಟ್ ರುಟೀನ್ ನಿಮ್ಮ ಒಂದು ಸಬ್ಜೆಕ್ಟ್ ಗಳನ್ನ ನೀವು ಟೈಮ್ ಟೇಬಲ್ ಅಲ್ಲಿ ಹಾಕೊಳ್ಬಹುದು. ಅಥವಾ ನಿಮ್ ಸ್ಕೂಲ್ ಅವರ್ಸ್ ಅಲ್ಲಿ ನೀವೇನ್ ಮಾಡ್ರಿ ಅಂದ್ರೆ ಅಲ್ಲಿ ಇರ್ತಕ್ಕಂತಹ HM ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಸ್ವಲ್ಪ ಏನ್ ಮಾಡ್ರಪ್ಪ ಅಂದ್ರೆ ಅಲ್ಲಿ ಓದಾಕ ಸ್ವಲ್ಪ ಅವಕಾಶವನ್ನ ಮಾಡ್ಕೊಳ್ರಿ. ಯಾಕಂದ್ರ ಈ ಒಂದು PSTR ಕಾಲ್ ಫಾರ್ಮ್ ಅನ್ನ ಜನವರಿ ಫೆಬ್ರವರಿಯಲ್ಲಿ ಮಾಡಿದ್ರು ಕೂಡ ನಿಮಗ ಓದೋದಕ್ಕ 2 ತಿಂಗಳ ಅವಕಾಶವನ್ನು ಕೊಡ್ತಾರೆ. 2 ತಿಂಗಳೊಳಗೆ ಎಲ್ಲಾ ಸಿಲೆಬಸ್ ಅನ್ನ ನಾವು ಕವರ್ ಮಾಡೋಕ್ ಆಗೋದಿಲ್ಲ. ಆ ಒಂದು ಉದ್ದೇಶದಿಂದ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ಯಾವ್ದಾದ್ರೂ ಒಂದು ಪರಿಸ್ಥಿತಿ, ಯಾವ್ದಾದ್ರೂ ಒಂದು ಸಂದರ್ಭವನ್ನ ನೀವು ಬಳಸ್ಕೊಂಡು ಓದ್ಲೇಬೇಕಾಗತ್ತೆ, ಹೌದಾ? ಒಂದ್ ವೇಳೆ ನಿಮ್ಗೆ ಆ ಸ್ಕೂಲ್ ಒಳಗೆ ಓದೋದಕ್ಕೆ ಪರ್ಮಿಷನ್ ಕೊಡದೇ ಇದ್ರೆ ನೀವ್ ಏನ್ ಮಾಡ್ರಪ್ಪ ಅಂದ್ರ ನಿಮ್ಗೆ ಯಾವ್ದು ಟಫ್ ಸಬ್ಜೆಕ್ಟ್ ಅನ್ಸುತ್ತೆ ಆ ಒಂದು ಸಬ್ಜೆಕ್ಟ್ ಟೀಚರ್ ಹತ್ರ ಹೋಗಿ, ಮೇಡಮ್ ನಾನು ಈ ಸಬ್ಜೆಕ್ಟ್ ಅನ್ನ ಈ ಒಂದು ಲೆಸನ್ ಅನ್ನ ನಿಮ್ಮ ಹುಡುಗರಿಗೆ ಟೀಚ್ ಮಾಡ್ತೇನೆ ಅಂತ ಹೇಳಿ ನೀವೇನ್ ಮಾಡ್ರಿ, ನೀವ್ ಏನ್ ಓದಿರ್ತಿರಲ್ಲ ಅದನ್ನ ಹೋಗಿ ನಿಮ್ಮ ಮಕ್ಕಳಿಗೆ ಟೀಚ್ ಮಾಡಿದ್ದೇ ಆದ್ರೆ ನಿಮಗ್ ಏನ್ ಮಾಡ ಈ ಒಂದು ಎಕ್ಸಾಮ್ ನಿಮ್ಗ ಈಸಿ ಆಗ್ತೈತಿ. ಯಾಕಂದ್ರ ಥಿಯರಿ ಓದೋದಕ್ಕಿಂತ ಥಿಯರಿಯನ್ನ ಪ್ರಾಕ್ಟಿಕಲ್ ಆಗಿ ಕನ್ವರ್ಟ್ ಮಾಡಿದಾಗ ಅದು ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ, ಹೌದಾ? ನೋಡಿ ಸ್ಪರ್ಧಾರ್ಥಿಗಳೇ, ನೆಕ್ಸ್ಟ್
ಟೈಮ್ ಟೇಬಲ್ ರೆಡಿ ಆಯ್ತು. ಹೌದಾ, ಟೈಮ್ ಟೇಬಲ್ ರೆಡಿ ಆದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸಬ್ಜೆಕ್ಟ್ ಗಳನ್ನ ಡಿವೈಡ್ ಮಾಡ್ಕೊಳ್ಬೇಕು. ಹೌದಾ, ಸಬ್ಜೆಕ್ಟ್ ಗಳನ್ನ ಹೆಂಗ್ ಡಿವೈಡ್ ಮಾಡ್ಕೊಳ್ಬೇಕು, ಎದಕ್ಕೆ ಡಿವೈಡ್ ಮಾಡ್ಕೊಳ್ಬೇಕಪ್ಪ ಅಂದ್ರ ಸಬ್ಜೆಕ್ಟ್ ಡಿವೈಡ್ ಯಾವ ರೀತಿ ಮಾಡ್ಕೊಳ್ಬೇಕಂದ್ರ ಒಂದು ಸಬ್ಜೆಕ್ಟ್ಗೆ ಒಂದು ಬುಕ್ ಕಂಪಲ್ಸರಿ ಮಾಡ್ಕೊಳ್ರಿ. ಹೌದಾ, ಈಗ ಜಿಕೆ ಒಂದ್ ಸಬ್ಜೆಕ್ಟ್ ಅಂದ್ರೆ ಜಿಕೆ ಸಬ್ಜೆಕ್ಟ್ ಬುಕ್ ಬೇರೆ, ಅದೇ ರೀತಿಯಾಗಿ ಕನ್ನಡ ಬುಕ್ ಬೇರೆ, ಇಂಗ್ಲಿಷ್ ಬುಕ್ ಬೇರೆ, EVS, ಮ್ಯಾಥ್ಸ್, ಕಂಪ್ಯೂಟರ್ ಬುಕ್ ಬೇರೆ, ಈ ರೀತಿ ಬೇರೆ ಬೇರೆ ಆದಂತಹ ಬುಕ್ ಗಳನ್ನ ಮಾಡಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನೋಟ್ಸ್ ಮಾಡ್ಕೊಳ್ಬೇಕು. ಹೌದಾ, ಯಾಕಪ್ಪ ಅಂದ್ರ ಎಲ್ಲಾ ಸಬ್ಜೆಕ್ಟ್ ಗಳನ್ನ ನೀವು ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ಏನ್ ಮಾಡತ್ತೀರಿ, ನೋಟ್ಸ್ ಮಾಡ್ಕೊಳ್ತೀರಿ ಅಂತ ಇಟ್ಕೊಳ್ರಿ. ಹೌದಾ, ಇವಾಗ ಜಿಕೆ ಒಂದು ಕ್ಲಾಸ್ ಕೇಳ್ತೀರಿ, ಜಿಕೆ ನೋಟ್ಸ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ಕನ್ನಡ ಕೇಳ್ತೀರಿ, ಅದೇ ಜಿಕೆ ಪೇಜ್ ಆದ ನಂತರ ಏನ್ ಮಾಡ್ತೀರಿ ಅಂದ್ರೆ ಕನ್ನಡ ಮಾಡ್ಕೊಳ್ತೀರಿ. ಆ ನೆಕ್ಸ್ಟ್ ಪೇಜ್ ಏನ್ ಮಾಡ್ಕೊಳ್ತೀರಿ, ಇಂಗ್ಲಿಷ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಪೇಜ್ ಕಂಪ್ಯೂಟರ್ ಮಾಡ್ಕೊಳ್ತೀರಿ. ಈ ರೀತಿ ನೋಟ್ಸ್ ಮಾಡ್ಕೊಂಡೆ ಆದ್ರೆ ಫೈನಲ್ ನೀವು ರಿವಿಷನ್ ಮಾಡ್ಬೇಕಾದ್ರೆ ನಿಮಗ್ ಕನ್ಫ್ಯೂಷನ್ ಆಗುತ್ತೆ. ಹೌದಾ, ಈ ರೀತಿ ಕನ್ಫ್ಯೂಷನ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾ ಸಬ್ಜೆಕ್ಟು ಒಂದು ಸಬ್ಜೆಕ್ಟ್ ಎಲ್ಲಾ ಮ್ಯಾಟರ್ ನಿಮಗೆ ಒಂದೇ ಕಡೆ ಸಿಗ್ಬೇಕಂದ್ರ ನೀವೇನ್ ಮಾಡ್ಬೇಕಪ್ಪ ಅಂದ್ರ ಒಂದು ಸಬ್ಜೆಕ್ಟ್ಗೆ ಒಂದು ಬುಕ್ ಸಪ್ರೇಟ್ ಮಾಡ್ಲೇಬೇಕು. ಹೌದಾ, ಹಾಗಾದ್ರೆ ಸಬ್ಜೆಕ್ಟ್ ಡಿವೈಡ್ ಮಾಡಿ ಬುಕ್ ಅನ್ನ ಬೇರೆ ಬೇರೆ ಮಾಡಿ ನಾವು ನೋಟ್ಸ್ ಮಾಡ್ಬೇಕು. ಹೌದಾ, ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂದ್ರ ನೋಟ್ಸ್. ಹಾಗಾದ್ರೆ ನೋಟ್ಸ್ ಅಂದ್ರೆ ಏನು? ನೋಟ್ಸಿಗೆ ನಾವ ಟಿಪ್ಪಣಿ ಅಂತ ಹೇಳಿ ಕರಿತೇವೆ. ಹೌದಾ, ಟಿಪ್ಪಣಿ ಯಾವ ರೀತಿಯಾಗಿರ್ಬೇಕಪ್ಪ ಅಂದ್ರೆ ಇದು ಕಿರು ಟಿಪ್ಪಣಿ. ಹೌದಾ, ಕಿರು ಟಿಪ್ಪಣಿ ನಿಮ್ಮದಾಗಿರ್ಬೇಕು. ಹಂಗಾರೆ ಕಿರು ಟಿಪ್ಪಣಿ ಇಡೀ ನಾವು ಪ್ಯಾರಾ ಓದತ್ತೀವಿ ಅಂದ್ರೆ ಪ್ಯಾರಾ ಎಲ್ಲ ನೋಟ್ಸ್ ಮಾಡ್ಕೊಳ್ಳೋದಲ್ರಿ, ಮತ್ ನಿಮಗ್ ಗೊತ್ತಿದ್ದದ್ ನೋಟ್ಸ್ ಮಾಡ್ಕೊಳ್ಳೋದ್ ಬೇಡ. ಹೌದಾ, ಈಗ ಭಾರತಕ್ಕ ಸ್ವಾತಂತ್ರ್ಯ ಸಿಕ್ಕೈತಿ 1947 ಇದು ಎಲ್ರಿಗೂ ಗೊತ್ತಿದ್ ಮ್ಯಾಟರ್. ಹೌದಾ, ಆ ಒಂದು ಈಸಿ ಆದಂತಹ ಮ್ಯಾಟರ್ ಅನ್ನು ನೀವು ನೋಟ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವ್ದು ನೆನಪು ಉಳಿಯೋದಿಲ್ಲೋ ಅಥವಾ ಯಾವ್ದು ನಿಮಗೆ ಟಫ್ ಅನ್ಸುತ್ತೋ ಆ ಒಂದು ಮ್ಯಾಟರ್ ಅನ್ನು ಮಾತ್ರ ನೀವೇನ್ ಮಾಡ್ಬೇಕು, ನೋಟ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಹೌದಾ, ಈಗ ಯಾವ್ದಾದ್ರು ಒಂದು 6th 7th ಯಾವ್ದಾದ್ರು ಬುಕ್ ಓದ್ತಾ ಇದ್ದೀರಂದ್ರ ಎಲ್ಲವನ್ನು ನೀವು ಅಂಡರ್ಲೈನ್ ಹಾಕೋ ಅವಶ್ಯಕತೆ ಇಲ್ಲ. ನಿಮಗ ಟಫ್ ಅನ್ಸಿದ್ದು ಅಥವಾ ನೀವು ಹೊಸಾದ್ ಯಾವ್ದು ನೀವು ಈ ಒಂದು ವಿಷಯ ಹೊಸಾದ್ ಅನ್ಸತೈತಿ ಅಂತ ನಿಮಗ ಅನಿಸ್ತಂದ್ರ ಆ ಒಂದು ಲೈನಿಗೆ ನೀವು ಅಂಡರ್ಲೈನ್ ಹಾಕ್ಬೇಕು ಮತ್ತ ಅದನ್ನ ರಿಪೀಟ್ ಆಗಿ ಓದ್ಬೇಕು. ಈ ರೀತಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ನೋಟ್ಸ್ ಗಳನ್ನ ಮಾಡ್ಕೊಳ್ಬೇಕು. ಮತ್ತ ಪ್ರತಿಯೊಂದು ಸಬ್ಜೆಕ್ಟ್ಗೂ ಬೇರೆ ಬೇರೆ ಬುಕ್ ಮಾಡಿ ಇಂಪಾರ್ಟೆಂಟ್ ಇದ್ದದನ್ನ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಯಾಕಂದ್ರೆ ನಿಮ್ಗೆ ತುಂಬಾ ಟೈಮ್ ಕಮ್ಮಿ ಇದೆ. ಹೌದಾ, ಎಲ್ರು ಇಲ್ಲಿ ಶಿಕ್ಷಕರೇ. ಹೌದಾ, ಯಾರು ಇಲ್ಲಿ ಸ್ಟೂಡೆಂಟ್ಸ್ ಅಲ್ಲ. ಎಲ್ರೂ ಶಿಕ್ಷಕರೇ. ಎಲ್ರೂ ಏನಪ್ಪಾ ಅಂದ್ರ ಒಂದು ನಾಲೆಜ್ ಇದ್ದೇ ಇರುತ್ತೆ. ನೋಟ್ಸ್ ಮಾಡೋದಾಗ್ಲಿ ಟೀಚಿಂಗ್ ಮಾಡೋದಾಗ್ಲಿ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನೀವು ಕಿರು ಟಿಪ್ಪಣಿ ಅಥವಾ ನೋಟ್ಸ್ ಗಳನ್ನ ಮಾಡ್ಕೊಳ್ರಿ. ನೆಕ್ಸ್ಟ್ ಪಾಯಿಂಟ್ ಏನ್ ಬರ್ತೈತಪ್ಪ ಅಂದ್ರ 8th ಒನ್ ನೀವು ಕೋಚಿಂಗ್ ತಗೋಬೇಕು. ಹೌದಾ, ಹಾಗಾದ್ರೆ ಕೋಚಿಂಗ್ ಅವಶ್ಯಕತೆ ಇದೆಯಾ? ಕೋಚಿಂಗ್ ನೆಸೆಸಿಟಿ ಇದೆಯಾ? ನೋಡ್ರಿ, ನಿಮ್ಗ ಯಾವ್ದು ಒಂದು ಸಬ್ಜೆಕ್ಟ್ ಟಫ್ ಅನ್ಸತೈತೋ ಅದನ್ನ ನೀವು ಕೋಚಿಂಗ್ ತಗೊಳ್ಬಹುದು. ಹೌದಾ, ಧಾರವಾಡಕ್ಕೆ ಹೋಗಿ, ವಿಜಯಪುರಕ್ಕೆ ಹೋಗಿ ಅಥವಾ ಬೆಂಗಳೂರಿಗೆ ಹೋಗಿ ಕೋಚಿಂಗ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟು ಟೈಮು ನಮ್ಮ ಹತ್ರ ಇಲ್ಲ. ಹೌದಾ, ಮತ್ತ ಅಷ್ಟೆಲ್ಲ ನಾವು ಕೋಚಿಂಗ್ ತಗೋಬೇಕಂದ್ರೆ ದುಡ್ಡು ಖರ್ಚಾಗತ್ತೆ. ಯಾಕಂದ್ರ PG ಕೊಡ್ಬೇಕು, ಕೋಚಿಂಗ್ ಸೆಂಟರ್ ಕೊಡ್ಬೇಕು. ಹೌದಾ, ಮತ್ತೆ 2 ತಾಸು ಕೂತು ಕ್ಲಾಸ್ ಕೇಳ್ಬೇಕು ಫಸ್ಟ್ ಒಂದೊಂದ್ ಸಬ್ಜೆಕ್ಟಿಗೆ. ಅಷ್ಟೆಲ್ಲ ಟೈಮ್ ನಮ್ಮ ಹತ್ರ ಇಲ್ಲ. ಅದಕ್ಕೆ ಏನ್ ಮಾಡ್ರಂದ್ರ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳದಾವ, ಸಾಕಷ್ಟು ಅಕಾಡೆಮಿಗಳದಾವ, ಸಾಕಷ್ಟು ಕೋಚಿಂಗ್ ಸೆಂಟರ್ಗಳದಾವ, ಸಾಕಷ್ಟು ಸಬ್ಜೆಕ್ಟ್ಗಳು ಕೂಡ ನಿಮಗ್ ಸಿಗ್ತಾವ. ಇಲ್ಲಿ ನೀವು ಏನ್ ಮಾಡ್ಬೋದಪ್ಪ, ಫ್ರೀಯಾಗಿ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ನೀವು ಕೋಚಿಂಗ್ ಕ್ಲಾಸ್ಗಳನ್ನ ಪಡಿಬಹುದು. ಹೌದಾ, ಯಾವ ರೀತಿ ಪಡಿಬಹುದಪ್ಪ ಅಂದ್ರೆ ನಿಮಗೆ ಯಾವ್ದು ಸಬ್ಜೆಕ್ಟ್ ಟಫ್ ಅನಿಸ್ತೈತಿ. ಹೌದಾ, ಕನ್ನಡಕ್ಕೆ ನೀವು ಕೋಚಿಂಗ್ ಪಡೆಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕನ್ನಡ ವ್ಯಾಕರಣ ಓದ್ಕೊಂತ ಹೋದ್ರ ನಿಮಗ ಕನ್ನಡ ಅರ್ಥ ಆಗ್ತೈತಿ. ಹೌದಾ, ಅದೇ ರೀತಿಯಾಗಿ ಕೆಲವೊಂದು ಈಗ ಮ್ಯಾಥ್ಸ್ ನೋಡ್ರಿ, ಮ್ಯಾಥ್ಸ್
ಓದ್ಕೊಂತ ಹೋಗೋ ಸಬ್ಜೆಕ್ಟ್ ಅಲ್ಲ ಅದು. ಅದನ್ನ ಏನ್ ಮಾಡ್ಬೇಕು, ನಾವು ಬಿಡಿಸ್ಬೇಕು. ಹೌದಾ? ಪ್ರಾಬ್ಲಮ್ಗಳನ್ನ ನಾವು ಬಿಡಿಸಿದ್ದೇ ಆದ್ರೆ ನಮಗ್ ಮ್ಯಾಥ್ಸ್ ಅರ್ಥ ಆಗತ್ತೆ. ಆವಾಗ ಮ್ಯಾಥ್ಸ್ ನಮಗ್ ಕೋಚಿಂಗ್ ಅವಶ್ಯಕತೆ ಇದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಮ್ಯಾಥ್ಸ್ ಅನ್ನ ಕೋಚಿಂಗ್ ತಗೊಳ್ಬೇಕು. ಈಗ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ನೋಡ್ರಿ, ಇಲ್ಲಿ PSTR ಅಂದ್ರೆ ಇಲ್ಲಿ ಸೈನ್ಸ್ ಮತ್ತು ಆರ್ಟ್ಸ್ ಎರಡು ಸ್ಟೂಡೆಂಟ್ಸ್ ಇರ್ತಾರೆ. ಹೌದಾ? ಇಲ್ಲಿ ಏನಾಗ್ತೈತಪ್ಪ ಅಂದ್ರ ಸೈನ್ಸ್ ಮತ್ತು ಮ್ಯಾಥ್ಸ್ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟಫ್ ಹೋಗುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರ ಆರ್ಟ್ಸ್ ವಿದ್ಯಾರ್ಥಿಗಳು ಸೈನ್ಸ್ ಮತ್ತು ಮ್ಯಾಥ್ಸ್ ಅನ್ನ ಕೋಚಿಂಗ್ ತಗೋಬೇಕು. ಹೌದಾ? ಈ ರೀತಿ ನೀವು ಯೂಟ್ಯೂಬ್ ಕೋಚಿಂಗ್ ಆದ್ರೂ ತಗೊಳ್ರಿ, ಅಥವಾ ಅಲ್ಲೇ ಯಾರಾದ್ರೂ ಕೋಚಿಂಗ್ ಕೊಡ್ತಾ ಇದ್ರೆ ನೀವು ಕೋಚಿಂಗ್ ತಗೊಳ್ಬಹುದು. ಈ ರೀತಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದು ಅವಶ್ಯಕತೆ ಇದ್ರೆ ಮಾತ್ರ. ಇದರಲ್ಲಿ ಕೋಚಿಂಗ್ ತಗೊಳ್ಳೋದ್ರಲ್ಲಿ ನೀವ್ ಏನ್ ಮಾಡಬಾರ್ದಪ್ಪ ಅಂದ್ರೆ ಟೈಮ್ ವೇಸ್ಟ್ ಮಾಡಬಾರ್ದು. ಇದು ಏನಪ್ಪಾ ಅಂದ್ರ ಕೋಚಿಂಗ್ ಬಗ್ಗೆ. ಇನ್ನ ನೆಕ್ಸ್ಟ್ 9th ಏನಪ್ಪಾ ಅಂದ್ರ ಓದೋದ್ರ ಬಗ್ಗೆ. ಹೌದಾ? ಓದೋದು, ಆಮೇಲೆ ಓದಿದ್ದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಗ್ರಹಿಸಬೇಕು. ಹೌದಾ? ಓದಿದ್ದನ್ನ ಗ್ರಹಿಸುದು. ನೋಡ್ರಿ, ಓದು ಮತ್ತು ಗ್ರಹಿಸು. ನಾವು ಯಾವ ರೀತಿ ಓದಬೇಕಪ್ಪ ಅಂದ್ರೆ ಒಂದು ಬುಕ್ ಅನ್ನು ನೀವು ಓದೋದಕ್ ಕುಳಿತ್ರ ಫಸ್ಟ್ ರೌಂಡ್ ಏನ್ ಮಾಡ್ರಿ, ಎಲ್ಲ ಡಿಟೇಲ್ ಆಗಿ ಓದ್ಕೊಂತ ಹೋಗ್ರಿ. ಹೌದಾ? ಡಿಟೇಲ್ ಆಗಿ ಓದ್ಕೊಂಡ್ ಹೋದ ನಂತರ ಸೆಕೆಂಡ್ ರೌಂಡ್ ಏನ್ ಮಾಡ್ರಿ, ಇಂಪಾರ್ಟೆಂಟ್ ಇದ್ದದನ್ನ ಅಂಡರ್ಲೈನ್ ಹಾಕ್ರಿ. ಅದು ನಿಮಗ ಟಫ್ ಅನ್ಸಿದ್ದನ್ನ ಮಾತ್ರ ಅಂತ ಹೇಳಿದನ್ನ. ಹೌದಾ? ಟಫ್ ಅನ್ಸಿದ್ದನ್ನ ಅಂಡರ್ಲೈನ್ ಹಾಕೊಂತ ಹೋಗ್ರಿ. ನೆಕ್ಸ್ಟ್ ಥರ್ಡ್ ರೌಂಡ್ ಓದುವಾಗ ನಿಮಗ ಏನ ಅನಸ್ತೈತಪ್ಪ ಅಂದ್ರ ಈ ಒಂದು ಲೈನ್ ಅನ್ನ ಓದಾತೇನೆ, ಹಂಗಾದ್ರೆ ನೆಕ್ಸ್ಟ್ ಈ ಲೈನ್ ಇದ ಐತಿ, ನೆಕ್ಸ್ಟ್ ಈ ಲೈನ್ ಇದ ಐತಿ ಅಂತ ಹೇಳಿ ನೀವು ಗ್ರಹಿಸ್ಬೇಕು. ಹೌದಾ? ಈ ರೀತಿ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಓದ್ಬೇಕು. ಅದನ್ನ ನೀವು ಪೂರ್ತಿ ಡೀಪ್ ಆಗಿ ಅದ್ರಲ್ಲಿ ಹೋಗ್ಬೇಕು. ಅಂದಾಗ ಮಾತ್ರ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಓದಿದ್ದು ನಿಮಗ ತಿಳಿದಿ. ನೀವು ಓದೋವಾಗ ತಾಳ್ಮೆಯಿಂದ ಓದ್ಬೇಕು, ಸಮಾಧಾನದಿಂದ ಓದ್ಬೇಕು. ಎಕ್ಸಾಮ್ ಹಾಲ್ ಒಳಗೂ ಕೂಡ ಹಾಗೆ ಮಾಡ್ಬೇಕ್ರಿ. ಕ್ವಶನ್ ಪೇಪರ್ ಮುಂದ್ ಬಂದ ತಕ್ಷಣ ಬರೆಯೋದಕ್ ಸ್ಟಾರ್ಟ್ ಮಾಡ್ಬಾರ್ದು. ಫಸ್ಟ್ ಕುತ್ಕೊಂಡ್ ಏನ್ ಮಾಡ್ಬೇಕ್ರಿ, ಫಸ್ಟ್ ಎಲ್ಲಾ ಕ್ವಶನ್ ಪೇಪರ್ ಅನ್ನ ಓದ್ಬೇಕು. ಮತ್ ಓದೋದ 1 ತಾಸ್ ಮಾಡ್ಬೇಡ್ರಿ. ಫಾಸ್ಟ್ ಆಗಿ ಏನ್ ಮಾಡ್ರಿ, ಒಂದ್ ಸ್ವಲ್ಪ ಕ್ವಶನ್ ಪೇಪರ್ ಅನ್ನ ಓದ್ಬಿಡ್ರಿ. ಆಮೇಲೆ ಏನ್ ಮಾಡ್ಬೋದಂದ್ರ ನೀವು ಕ್ವಶನ್ ಪೇಪರ್ ಅನ್ನ ಬಿಡಿಸ್ಕೊಂತ ಓದಿದ್ದೆ ಆದ್ರೆ, ಅದು ಕ್ವಶನ್ ಪೇಪರ್ ಬಿಡಿಸುವಾಗ ಈಜಿ ಸಬ್ಜೆಕ್ಟ್ ಅನ್ನು ಫಸ್ಟ್ ತಗೊಳ್ಬೇಕು. ನೀವು ಫಸ್ಟ್ ನೀವು ಮ್ಯಾಥ್ಸ್ ಹಿಡ್ಕೊಂಡ್ ಕೂತ್ರಿ 1 ತಾಸ್ ಮ್ಯಾಥ್ಸ್ ಲೆಕ್ಕಗಳನ್ನ ಮಾಡಾಕತ್ರಿ ಅಂದ್ರ ಬಾಕಿ ಉಳ್ದಂತ ಸಬ್ಜೆಕ್ಟ್ ನೋಡ್ರಿ, ಯಾವ್ಯಾವ ಸಬ್ಜೆಕ್ಟ್ ಈಗ ಮ್ಯಾಥ್ಸ್ ನೋಡ್ರಿ, ಮ್ಯಾಥ್ಸ್ 20 ಮಾರ್ಕ್ಸ್. ಹೌದಾ? ನೀವು 1 ತಾಸ್ ಬರೀ 20 ಮಾರ್ಕ್ಸ್ ಬಿಡಿಸಿದ್ದೆ ಆದ್ರೆ ನಿಮಗ 20 ಔಟ್ ಆಫ್ 20 ಬಿದ್ದು ಅಂತ ತಿಳ್ಕೊಳ್ರಿ ಫೈನಲಿ. ಆದ್ರ ಬಾಕಿ 130 ಮಾರ್ಕ್ಸ್ ಅದಾವಲ್ರಿ, ಇನ್ನು ಅವನ್ ನಾವು ಕವರ್ ಮಾಡ್ಕೋಬೇಕಲ್ಲ. ಹೌದಾ? ಅದಕ್ಕೆ ಏನ್ ಮಾಡ್ರಿ, ಈ ರೀತಿ ಮೂರ್ಖತನ ಎಕ್ಸಾಮ್ ಹಾಲ್ ಒಳಗ ಮಾಡ್ಕೊಳ್ಬೇಡ್ರಿ. ಫಸ್ಟ್ ಈಜಿ ಸಬ್ಜೆಕ್ಟ್ ನೋಡ್ರಿ, ಎಲ್ರಿಗೂ ಕನ್ನಡ ಈಜಿ ಸಬ್ಜೆಕ್ಟ್. ಹೌದಾ? ಕನ್ನಡ ತಗೊಳ್ರಿ ಚಾಯ್ಸ್. ಫಸ್ಟ್ ಕನ್ನಡ ಮಾಡ್ರಿ. GK ತಗೊಳ್ರಿ. ಆಮೇಲೆ ಸೈಕಾಲಜಿ ಈಜಿ ಸಬ್ಜೆಕ್ಟ್, ಸೈಕಾಲಜಿ ತಗೊಳ್ರಿ. ಕಂಪ್ಯೂಟರ್ ತಗೊಳ್ರಿ, EVS ತಗೊಳ್ರಿ. ಲಾಸ್ಟ್ ಏನ್ ಮಾಡ್ರಿ, ಮ್ಯಾಥ್ಸ್ ಹಾಕೊಳ್ರಿ. ಕೆಲವೊಂದು ಸ್ಟೂಡೆಂಟ್ಸ್ ಗೆ ಮ್ಯಾಥ್ಸ್ ಈಜಿ. ಹೌದಾ? ಇವಾಗ ಸೈನ್ಸ್ ಸ್ಟೂಡೆಂಟ್ಸ್ ಗೆ ಮ್ಯಾಥ್ಸ್ ಈಜಿ, ಬಟ್ ಮ್ಯಾಥ್ಸ್ ಗೆ ನಾವು ಒಂದ್ ಲೆಕ್ಕ, ಒಂದು ಕ್ವಶನ್ ಅನ್ನು ಓದಿದಾಗ ಪಟ್ನಾದ್ರ ಆನ್ಸರ್ ಗೊತ್ತಾಗೋದಿಲ್ಲ, ಅದನ್ನ ಲೆಕ್ಕ ಮಾಡ್ಲೇಬೇಕು. ಹೌದಾ? ಇವಾಗ ಸೈಕಾಲಜಿ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಕನ್ನಡ ಆಗ್ಲಿ, GK ಆಗ್ಲಿ, ಒಂದು ಕ್ವಶನ್ ಓದಿದ ನಂತರ ಆಪ್ಷನ್ ನೋಡಿದ ತಕ್ಷಣ ನಮಗ್ ಗೊತ್ತಾಗ್ತೈತಿ ಇದ ಆನ್ಸರ್ ಅಂತೇಳಿ. ಬಟ್ ಮ್ಯಾಥ್ಸ್ ಹಂಗ ಗೊತ್ತಾಗೋದಿಲ್ಲ. ನಾವು ಮ್ಯಾಥ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರ ಲೆಕ್ಕಗಳನ್ನ ಬಿಡಿಸ್ಲೇಬೇಕು. ಈ ಲೆಕ್ಕಗಳನ್ನ ಬಿಡಿಸೋ ಕಾರ್ಯಕ್ರಮ ಏನೈತಲ್ರಿ, ಇದನ್ನ ನೀವು ಲಾಸ್ಟ್ ಇಟ್ಕೊಳ್ರಿ ಅಂತ ಹೇಳಿ ನಾನು ಒಂದು ಅನಿಸಿಕೆ. ಹೌದಾ? ಆಮೇಲೆ ನೋಡ್ರಿ, ಓದಿದ್ದನ್ನ ನಾವು ಫಸ್ಟ್ ಓದ್ಬೇಕು, ಓದಿದ್ದನ್ನ ಗ್ರಹಿಸ್ಬೇಕು. ಏನ್ ಓದಿದೆ ನಾನು ಇವತ್ತ. ಹೌದಾ? ಆ ಒಂದ್ ಸಬ್ಜೆಕ್ಟ್ ಅಲ್ಲಿ ಒಂದ್ ಲೈನ್ ಅಲ್ಲಿ ನಾವು ಓದಾತನ ಅಂದ್ರ ನೆಕ್ಸ್ಟ್ ಲೈನ್ ಏನೈತಿ, ನೆಕ್ಸ್ಟ್ ಪ್ಯಾರಾ ಏನೈತಿ, ಅದ್ ಏನ್ ಹಾಕೊಂತ ಹೋಗ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಒಂದಕ್ಕೊಂದು ಲಿಂಕ್ ಹಾಕೋಂತ ಹೋಗ್ಬೇಕು. ಆ ರೀತಿ ನಾವು ಓದ್ಬೇಕು. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ನಿಮ್ಗೆ ಎಷ್ಟು ರೌಂಡ್ ಸಾಧ್ಯ ಐತ್ಲ ಎಕ್ಸಾಮ್ ಕರಿಯೋವರೆಗೂ, ಎಕ್ಸಾಮ್ ಹಾಲಿಗೆ ಹೋಗೋವರೆಗೂ ಏನ್ ಮಾಡ್ರಪ್ಪ ಅಂದ್ರ ರೌಂಡ್ಸ್ ಗಳನ್ನ ಮಾಡ್ಕೊಂತ ಇರ್ರಿ. ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಹೌದಾ? ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಒಳ್ಳೇದು. ನೆಕ್ಸ್ಟ್ ಏನ್ ಬರ್ತಿತ್ತಪ್ಪ ಅಂದ್ರ ಪ್ರಸ್ತುತಿ 10. ಟಾಪ್ 10 ಏನಪ್ಪಾ ಅಂದ್ರ
ನಾವು ಓದಿದಂತಹ ಒಂದು ಸಬ್ಜೆಕ್ಟ್ ಅನ್ನ ಪ್ರಸ್ತುತಪಡಿಸ್ಬೇಕು. ಹೌದಾ? ಇದನ್ನ ಯಾವ ರೀತಿ ಪ್ರಸ್ತುತಪಡಿಸ್ಬೇಕಪ್ಪ ಅಂದ್ರ, ನೀವು ಓದಿದಂತಹ ಸಬ್ಜೆಕ್ಟ್ ಅನ್ನ, ಓದಿದಂತಹ ಒಂದು ವಿಷಯವನ್ನ, ಓದಿದಂತಹ ಒಂದು ಮ್ಯಾಟರ್ ಅನ್ನ ನೀವ ಏನ್ ಮಾಡ್ಬೇಕಪ್ಪ ಅದನ್ನ ಟೀಚ್ ಮಾಡ್ಬೇಕು. ಹೌದಾ? ಇಲ್ಲಿ ಎಲ್ರು ಶಿಕ್ಷಕರೇ, ಎಲ್ರಿಗೂ ಸ್ಟೇಜ್ ಕರೇಜ್ ಇದೆ, ಎಲ್ರು ಟೀಚ್ ಮಾಡೋರೆ, ಎಲ್ರು ಟೀಚ್ ಮಾಡಿ ಬಂದಿರೋರೆ ಅಥವಾ ಮಾಡ್ತಾ ಇರೋರೆ ಇದೀರ. ಹೌದಾ? ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವ್ ಏನ್ ಒಂದು ಸಬ್ಜೆಕ್ಟ್ ಅನ್ನು ಓದಾತಿರಲ್ಲ ಅದನ್ನ ಏನ್ ಮಾಡ್ರಿ, ಒಂದು ಯಾವ್ದಾದ್ರು ಒಂದು ಕ್ಲಾಸಿಗೆ ಹೋಗಿ ಮಕ್ಕಳಿಗೆ ಟೀಚ್ ಮಾಡ್ರಿ. ಈಗ GK ಸಬ್ಜೆಕ್ಟ್ ಒಂದು ಮಕ್ಕಳ ಬನ್ನಿ ನಿಮ್ಗೆ GK ಹೇಳ್ಕೊಡ್ತೇನೆ ಅಂತ ಹೇಳಿ ನಿಮ್ಮ ಒಂದು ಯಾವ ವಿಷಯಗಳನ್ನು ಓದ್ಕೊಂಡಿರೋ ಅವ್ರ ಜೊತೆ ನೀವು ಡಿಸ್ಕಸ್ ಮಾಡ್ಬೋದು. ಹೌದಾ? ಅದೇ ರೀತಿಯಾಗಿ ನೀವೇನ್ ಮಾಡ್ಬೋದಪ್ಪ ಅಂದ್ರ, ಈ ಕನ್ನಡ ನೋಡ್ರಿ, ಕನ್ನಡ ಸಂಧಿಗಳು ಓದತ್ತೀರ ಅಂತ ತಿಳ್ಕೊಳ್ರಿ. ಅವಾಗ ಸಂಧಿಗಳು ಓದುವಾಗ ನಮ್ಗೆ ಯಾವ ಸ್ಟೂಡೆಂಟ್ಸ್ ಇಲ್ರಿ, ಏನ್ ಮಾಡೋದಂದ್ರ ನಿಮ್ಗೆ ಯೂಟ್ಯೂಬ್ ಕ್ಲಾಸ್ಗಳು ಅದಾವ. ಹೌದಾ? ಹಾಗಾದ್ರೆ ಸಂಧಿಗಳು ತೆಗಿರಿ. ಸಂಧಿಗಳು ಅವರು ಹೇಳ್ತಿರ್ತಾರೋ, ನೀವು ಓದಿರ್ತೀರಿ, ಎರಡೂ ಕೂಡಿ ಏನ್ ಮಾಡ್ರಪ್ಪ ಅಂದ್ರೆ ಟ್ಯಾಲಿ ಮಾಡ್ರಿ. ಏನಾದ್ರೂ ಡಿಫ್ರೆನ್ಸಸ್ ಇದ್ರೆ ನೋಡ್ಕೊಳ್ರಿ, ಅಥವಾ ನೀವು ಬಿಟ್ಟಿರೋ ಅಂತಹ ಕೆಲವೊಂದು ಅಂಶಗಳಿದ್ದು ಅಂದ್ರೆ ನೋಡ್ಕೊಳ್ರಿ. ಫಾರ್ಮುಲಾಸ್ ಬರ್ತಾವ ಅದ್ರೊಳಗ, ಯಾವ ಫಾರ್ಮುಲಾ ಎಲ್ಲ ಕರೆಕ್ಟ್ ಅದಾವಿಲ್ಲೋ ನೋಡ್ಕೊಳ್ರಿ. ಅಥವಾ ನೀವು ಯಾವ್ದಾದ್ರು ಮಿಸ್ ಮಾಡಿದ್ರೆ ನೋಡ್ಕೊಳ್ರಿ, ಅಥವಾ ಅವ್ರು ಯಾವ್ದಾದ್ರು ಮಿಸ್ ಮಾಡ್ತಾ ಇದಾರಂತ ನೋಡ್ಕೊಳ್ರಿ. ಅದ ಯಾರೂ ಹುಟ್ಟಾನೆ ಸರ್ವಜ್ಞ ಅಲ್ಲ. ಎಲ್ರೂ ಏನ್ ಮಾಡೋಣ ಅಂದ್ರ ಕಲಿತಾ 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 ಹೋಗ್ಬೇಕು, ಜೀವನ ಪೂರ್ತಿ ಕಲಿಯೋದನ್ನ. ಹೌದಾ? ನೆಕ್ಸ್ಟ್ ನೋಡ್ರಿ, ಈ ರೀತಿ ಏನ್ ಮಾಡ್ಬೇಕಪ್ಪ ಅಂದ್ರ ಪ್ರಸ್ತುತ ಪಡಿಸ್ಬೇಕು. ಇಲ್ರಿ ನಮಗ ಯೂಟ್ಯೂಬ್ ಕ್ಲಾಸ್ ನೋಡಿದ್ರ ಟೈಮ್ ವೇಸ್ಟ್ ಆಕೈತಿ, ಯೂಟ್ಯೂಬ್ ಕ್ಲಾಸ್ ನೋಡ್ಕೊಂತ ನಾವು ಸೀರಿಯಲ್ಸ್ ನೋಡ್ತೀವೋ, ಶಾರ್ಟ್ಸ್ ನೋಡ್ತೀವೋ, ಬೇರೆ ವಿಡಿಯೋಗಳನ್ನ ನೋಡ್ತೀವೋ, ನಮ್ ಟೈಮ್ ವೇಸ್ಟ್ ಆಕೈತಿ, ನಾವು ಮೊಬೈಲ್ ಅವಾಯ್ಡ್ ಮಾಡಿದೆವು ಅನ್ನೋರು ಏನ್ ಮಾಡ್ರಿಪ್ಪ ಅಂದ್ರ, ನೀವು ಓದಿರ್ತಕ್ಕಂತ ವಿಷಯಗಳನ್ನ ನಿಮ್ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ರಿ. ಹೌದಾ? ಎಂತ ಫ್ರೆಂಡ್ಸ್ ಇರ್ಬೇಕಪ್ಪ ಅಂದ್ರ, ನಿಮಗ ಒಳ್ಳೇದನ್ನ ಬಯಸ್ತಕ್ಕಂತ ಫ್ರೆಂಡ್ಸ್ ಇರ್ಬೇಕು. ಹೌದಾ? ಅವರು ಒಂದು ಆ ಸಬ್ಜೆಕ್ಟ್ ಅನ್ನ ನಿಮ್ ಜೊತೆ ಡಿಸ್ಕಸ್ ಮಾಡಿರ್ಬೇಕು, ನೀವು ಕೂಡ ಆ ಒಂದು ಸಬ್ಜೆಕ್ಟ್ ಅನ್ನ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ಬೇಕು. ಅವ್ರು ಕೆಲವೊಂದು ಟಿಪ್ಸ್ ಗಳನ್ನ ನಿಮಗ್ ಹೇಳ್ಬೇಕು, ನಿಮ್ಮ ಒಂದು ಟಿಪ್ಸ್ ಗಳನ್ನ ಅವ್ರಿಗೆ ಹೇಳ್ಬೇಕು. ಕೇವಲ ನಿಮ್ಮನ್ನ ಅವ್ರು ಕೇಳ್ಕೊಂತ ಇರುವಂತ ಫ್ರೆಂಡ್ಸ್ ನೀವು ಫ್ರೆಂಡ್ಶಿಪ್ ಮಾಡ್ಬೇಡ್ರಿ, ಅವ್ರೂ ಟಿಪ್ಸ್ ನಿಮಗೆ ಹೇಳ್ತಿರ್ಬೇಕು. ಯಾಕಂದ್ರ ಫ್ರೆಂಡ್ಶಿಪ್ ಅಲ್ಲೂ ಕೆಲವೊಬ್ರು ಸ್ವಾರ್ಥಿಗಳಿರ್ತಾರ. ಹೌದಾ? ಯೂಸ್ ಮಾಡ್ಕೊಳಕ್ ಅಷ್ಟನ್ನ ಕೆಲವೊಬ್ರು ಉಪಯೋಗಿಸ್ತಾರೆ. ಅಂತ ಫ್ರೆಂಡ್ಶಿಪ್ ದೂರ ಇಡ್ರಿ ಕೆಲವೊಂದಿಷ್ಟು ದಿನ, ನೀವು ಸಾಧನೆ ಮಾಡಕ್ಕ ಹೊರಟಿರೋರು. ಹೌದಾ? ಅದಕ್ಕೆ ಏನ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಜೊತೆ ನೀವು ಡಿಸ್ಕಸ್ ಮಾಡ್ಬೋದು. ಅಥವಾ ನಮಗ್ ಫ್ರೆಂಡ್ಸು ಬೇಡ್ರಿ, ನಮ್ಗೆ ಯೂಟ್ಯೂಬ್ ಚಾನಲ್ ಬೇಡ್ರಿ ಅನ್ನೋರು ಏನ್ ಮಾಡ್ರಿ ಅಂದ್ರ, ಎಲ್ಲರ ಹತ್ರನೂ ಮೊಬೈಲ್ ಅದಾವು, ನೀವೇನ್ ಮಾಡ್ರಿ, ನೀವು ಓದಿದ್ದನ್ನ ರೆಕಾರ್ಡ್ ಮಾಡ್ರಿ. ಹೌದಾ? ನೀವು ಓದಿದ್ದನ್ನ ರೆಕಾರ್ಡ್ ಮಾಡಿ ಅದನ್ನ ಏನ್ ಮಾಡ್ರಿಪ್ಪ ಅಂದ್ರ ವಾಪಸ್ ಕೇಳ್ರಿ. ಅವಾಗ ಏನಾಗ್ತೈತಿ ಅಂದ್ರ, ನೀವು ಏನ್ ಓದಿರಿ, ಎಷ್ಟು ಓದಿರಿ, ಅದ್ರೊಳಗೆ ಇನ್ನೂ ಏನನ್ನ ಆಡ್ ಮಾಡ್ಬೇಕು, ಅದೇ ರೀತಿ ಅದ್ರೊಳಗೆ ಏನ್ ಮಿಸ್ಟೇಕ್ ಅದಾವು ಎಲ್ಲವೂ ಕೂಡ ನಿಮಗ ಅರ್ಥ ಆಕ್ಕವು. ಇದು ಏನಪ್ಪಾ ಅಂದ್ರ ನಾವು ಓದಿರ್ತಕ್ಕಂಥದ್ದನ್ನ ಪ್ರಸ್ತುತಪಡಿಸ್ತಕ್ಕಂಥದ್ದು. ಈ ಟಾಪ್ 10 ಪಾಯಿಂಟ್ಸ್ ಗಳನ್ನ, ಈ ಟಾಪ್ 10 ಸೀಕ್ರೆಟ್ಸ್ ಗಳನ್ನ ನೀವು ನಿಮ್ಮ ಸ್ಟಡಿ ಅವರ್ಸ್ ಅಲ್ಲಿ ಸೇರಿಸಿಕೊಂಡಿದ್ದೆ ಆದ್ರೆ ಈ ಸತಿ PSTR ಆಗೋದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ. ಹಂಗ ಲಾಸ್ಟ್ ನೋಡ್ರಿ, ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೇನಂದ್ರ, ಎಲ್ಲಾ ಸಬ್ಜೆಕ್ಟ್ಗಳಿಗೂ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ, ಒಂದೇ ರೀತಿಯಾದಂತಹ ಒಂದು ಟೈಮ್ ಅನ್ನು ಕೊಡ್ಬೇಕು, ಒಂದೇ ರೀತಿಯಾದಂತಹ ಮಹತ್ವವನ್ನು ಕೊಡ್ಬೇಕು. ಹೌದಾ? ಈಗ GK 15 ಮಾರ್ಕ್ಸ್ ಗೆ ಬಿಡ್ರಿ, ಅದನ್ನೇನ್ ಬೇಡ ಜಾಸ್ತಿ ಓದೋದು. ಕಂಪ್ಯೂಟರ್ 25 ಐತಿ, ಇದನ್ನ ಜಾಸ್ತಿ ಓದೋಣಂದ್ರ ಕಂಪ್ಯೂಟರ್ಗೆ ಇಂತಿಷ್ಟಂತ ಸಿಲೆಬಸ್ ಇರ್ತೀವಿ. ಹೌದಾ? ಆ ಸಿಲೆಬಸ್ ಅನ್ನ ಓದಿದ್ರ ಸಾಕ್ರಿ, ನಮಗ್ 25 ಅದರಲ್ಲಿ ಮಾತ್ರ ಬರ್ತೈತಿ. ನಮಗ್ ಒಂದು ಚೌಕಟ್ ಐತಿ, ಆ ಚೌಕಟ್ನಲ್ಲಿ ಇರ್ತಕ್ಕಂತ ಸಿಲೆಬಸ್ ನಮಗ್ ಕೇಳ್ತಾರು. ಸೈಕಾಲಜಿಗೆ ಒಂದು ಸಿಲೆಬಸ್ ಐತಿ, ಇಂಗ್ಲಿಷ್ ಒಂದು ಸಿಲೆಬಸ್ ಐತಿ, ಮ್ಯಾಥ್ಸ್ ಒಂದು ಸಿಲೆಬಸ್ ಐತಿ, ಬಟ್ GKಗೆ ಸಿಲೆಬಸ್ ಇಲ್ಲ. ಅದು ಎಲ್ಲ ರಾಜ್ಯದ, ರಾಷ್ಟ್ರದ, ಇಂಟರ್ನ್ಯಾಷನಲ್. ಹೌದಾ? ಎಲ್ಲ ಒಂದು ಈ ಸಬ್ಜೆಕ್ಟ್ಗಳ ಇದ್ರೊಳಗಿರ್ತಾವ GK ಒಳಗ. ಹೌದಾ? ಎಲ್ಲಾ ಸಬ್ಜೆಕ್ಟ್ಗಳನ್ನು ನಾವಿಲ್ಲಿ 15 ಮಾರ್ಕ್ಸ್ ಕವರ್ ಮಾಡ್ಬೇಕಾಗಿರ್ತೀವಿ. ಮಾರ್ಕ್ಸ್ ಕಮ್ಮಿ, ಬಟ್ ಓದೋದು ಜಾಸ್ತಿ.
ಹೌದಾ. ಅದಕ್ಕ ಏನ್ ಮಾಡ್ರಂದ್ರ ಎಲ್ಲಾ ಸಬ್ಜೆಕ್ಟ್ಗಳಿಗೂ ಅಷ್ಟೇ ರೀತಿಯಾದಂತಹ ಮಹತ್ವವನ್ನ ಕೊಡ್ರಿ. ಯಾವ ರೀತಿಪ್ಪ ಅಂದ್ರ ಸೂರ್ಯ ಯಾವತ್ತು ಉದಯ ಆಗದೆ ಇರುವಂತಹ ದಿನ ಇಲ್ಲ, ಅಸ್ತ ಆಗದೆ ಇರುವಂತಹ ದಿನ ಇಲ್ಲ. ಅದೇ ರೀತಿ ನಾವು ಸ್ಟಡಿ ಮಾಡದೆ ಇರುವಂತಹ ದಿನ ಇರ್ಲೇಬಾರದು. ನೋಡ್ರಿ, ಗಡಿಯಾರ ತಿರುಗ್ತಿರ್ತೈತಿ. ಒಂದಿನ ಅಯ್ಯಪ್ಪ ನಂಗೆ ಸುಸ್ತಾಗೈತಿ, ನಾ ಸ್ವಲ್ಪ ಕುತ್ಕೊಳ್ಬೇಕು ಅಂತೈತೇನ್ರಿ ವಾಚ? ಇಲ್ಲ, ಯಾವತ್ತೂ ಅದಕ್ಕ ಸುಸ್ತಾಗೋದಿಲ್ಲ. ಭೂಮಿಗೆ ತಿರುಗ್ತಾ ಇರ್ತೈತಿ, ಯಾವತ್ತೂ ಸುಸ್ತಾಗೋದಿಲ್ಲ. ಹೌದಾ. ಯಾವತ್ತಾದ್ರೂ ಒಂದಿನ ಯಪ್ಪ ನನಗೆ ತಿರುಗಿ ಸುಸ್ತಾಗೈತಿ, ಸ್ವಲ್ಪ ನಾ ಮಲ್ಕೊಳ್ತೇನೋ ಅಂತ ಭೂಮಿ ಮಲ್ಕೊಂಡ್ಬಿಟ್ರ ನಮ್ ಗತಿ ಇಲ್ರಿ. ಹೌದಾ. ಈ ರೀತಿ ಏನ್ ಮಾಡ್ರಪ್ಪ ಅಂದ್ರ ನಿಮ್ಮ ಸ್ಟಡಿ ಯಾವಾಗ್ಲೂ ನಿರಂತರವಾಗಿರ್ಬೇಕು. ಇನ್ನು ಸಬ್ಜೆಕ್ಟ್ ವೈಸ್ ಬಂದಿದ್ದೆ ಆದ್ರೆ ನೋಡ್ರಿ, ಸಬ್ಜೆಕ್ಟ್ ವೈಸ್ ಬಂದಿದ್ದೆ ಆದ್ರೆ ಜಿಕೆ ವಿಷಯಕ್ಕೆ ಸಂಬಂಧಪಟ್ಟಂಗ ಜಿಕೆ ಏನ್ ಕೇಳ್ತಾರಪ್ಪ ಅಂದ್ರ ರಾಷ್ಟ್ರಕ್ಕ ರಾಜ್ಯಕ್ಕ ಸಂಬಂಧಪಟ್ಟಂಗ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೇಳ್ತಾರೋ, ಲೇಖಕರನ್ನ ಕೇಳ್ತಾರೋ, ಕೃತಿಗಳನ್ನ ಕೇಳ್ತಾರೋ. ಅದೇ ರೀತಿಯಾಗಿ ಆಟಗಳಿಗೆ, ಕ್ರೀಡೆಗಳಿಗೆ ಸಂಬಂಧಪಟ್ಟಂಗ, ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂಗ, ಆಮೇಲೆ ದೇಶದ ಕರೆನ್ಸಿಗಳಿಗೆ ಸಂಬಂಧಪಟ್ಟಂಗ, ಅದೇ ರೀತಿಯಾಗಿ ಇಲ್ಲಿ ಅನೇಕ ವಿಷಯಗಳನ್ನ ಕೇಳ್ತಾರೆ. ಜಿಕೆ ಒಳಗ ಸಾಕಷ್ಟು ಮ್ಯಾಟರ್ ನಾವು ನೋಡ್ತೇವೆ. ಹೌದಾ. ಈಗ ನೀವು ಜಿಕೆಗೆ ಓದ್ಬೇಕಾದಂತಹ ವಿಷಯಗಳು. ಇನ್ನ ಕನ್ನಡಕ್ಕೆ ಬಂದ್ರ ಕನ್ನಡದಲ್ಲಿ ಸಾಹಿತ್ಯವನ್ನು ಕೇಳ್ತಾರೆ. ಹೊಸಗನ್ನಡ, ನಡುಗನ್ನಡ, ಹಳೆಗನ್ನಡ ಅಂತ ಹೇಳಿ. ಹೌದಾ. ಈ ರೀತಿಯಾದಂತಹ ಕನ್ನಡವನ್ನ ನೀವು ಓದ್ಕೊಳ್ಬೇಕು. ಛಂದಸ್ಸನ್ನ, ಅಲಂಕಾರವನ್ನ ಓದ್ಕೊಳ್ಬೇಕು. ವ್ಯಾಕರಣ, ವರ್ಣಮಾಲೆಯಿಂದ ಹಿಡಿದು ನೀವು ಎಲ್ಲ ವ್ಯಾಕರಣ ಅಂಶಗಳನ್ನ ಕನ್ನಡದಲ್ಲಿ ಓದ್ಕೊಳ್ಳೇಬೇಕು. ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರ EVS ಅಥವಾ ಸೈನ್ಸ್. ನೀವು ಭೌತಶಾಸ್ತ್ರ ಓದ್ಕೊಳ್ತೀರಿ, ರಸಾಯನಶಾಸ್ತ್ರ ಓದ್ಕೊಳ್ತೀರಿ, ಜೀವಶಾಸ್ತ್ರ ಓದ್ಕೊಳ್ತೀರಿ. ಹೌದಾ. ಅದೇ ರೀತಿಯಾಗಿ 1 ಪಾಯಿಂಟ್ ಏನ್ ಓದ್ಕೊಳ್ಬೇಕಪ್ಪ ಅಂದ್ರ 5th ಮತ್ತು 4th EVS ಅನ್ನು ಕೂಡ ನೀವು ಓದ್ಕೊಳ್ಳೇಬೇಕು. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಇದ್ರೊಂದಿಗೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ 4th ಮತ್ತು 5th EVS ಅಂದ್ರ ಪರಿಸರ ಅಧ್ಯಯನ ಅಂತ ಏನ್ ಹೇಳ್ತೇವಲ್ರಿ, ಅದನ್ನ ನೀವು ಓದ್ಕೊಳ್ಳೇಬೇಕು. ಇದು EVS. ಹೌದಾ. ಇನ್ ನೆಕ್ಸ್ಟ್ ಮ್ಯಾಥ್ಸ್ ವಿಷಯಕ್ಕೆ ಬಂದ್ರ, ಗಣಿತ ವಿಷಯಕ್ಕೆ ಬಂದಿದ್ದೆ ಆದ್ರ ಗಣಿತ ವಿಷಯದಲ್ಲಿ ಅಪ್ ಟು 4th ದಿಂದನೇ ತಗೊಳ್ರಿ ನೀವು. 4th ಸಾಕಷ್ಟು ವಿಷಯಗಳದ. ಹೌದಾ. 4th, 5th ಆಮೇಲೆ 10th ವರೆಗೂ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಎಲ್ಲಾ ಒಂದು ಮ್ಯಾಥ್ಸ್ ಲೆಕ್ಕಗಳನ್ನ ಬಿಡಿಸ್ಲೇಬೇಕು. ಅದೇ ರೀತಿಯಾಗಿ ಮತ್ತು ಕೆಲವೊಂದು ಮೆಂಟಲ್ ಎಬಿಲಿಟಿ ಕ್ವಶನ್ ಗಳನ್ನ ನೀವು ನೋಡ್ಲೇಬೇಕು. ಅದನ್ನು ಕೂಡ ನೀವು ಸ್ವಲ್ಪ ನೋಡ್ಕೊಳ್ರಿ. ಅದೇ ರೀತಿಯಾಗಿ ಇಂಗ್ಲಿಷ್ಗೆ ಬಂದ್ರ ಇಂಗ್ಲಿಷ್ ಎಲ್ಲ ಒಂದು ಗ್ರಾಮರ್ ಗಳನ್ನ ನೀವು ನೋಡ್ಕೊಳ್ಳಬೇಕು. ಅಲ್ಫಾಬೆಟ್ ದಿಂದ ಹಿಡ್ಕೊಂಡು ಕಾನ್ಸೋನೆಂಟ್ಸ್, ಓವೆಲ್ಸ್ ದಿಂದ ಹಿಡ್ಕೊಂಡು ಟೆನ್ಸ್ ವರೆಗೂ. ಹೌದಾ. ಆರ್ಟಿಕಲ್ಸ್ ಆಗಿರ್ಬೋದು, ಪಾರ್ಟ್ಸ್ ಅಂಡ್ ಸ್ಪೀಚ್ ಆಗಿರ್ಬೋದು, ಆಮೇಲೆ ಕ್ವಶನ್ ಟ್ಯಾಗ್ ಆಗಿರ್ಬೋದು, ಸೆಂಟೆನ್ಸ್ ಎಲ್ಲವನ್ನು ನೀವೇನ್ ಮಾಡ್ಬೇಕಪ್ಪ ಅಂದ್ರ ಈ ಒಂದು ಇಂಗ್ಲಿಷ್ ಗ್ರಾಮರ್ ನೀವು ನೋಡ್ಕೊಳ್ಳೇಬೇಕು. ಹೌದಾ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಸೈಕಾಲಜಿಗೆ ಬಂದ್ರ ಸೈಕಾಲಜಿಯಲ್ಲಿ ನೀವು D.Ed ಅಲ್ಲಿ B.Ed ಅಲ್ಲಿ ಏನ್ ನಿಮಗ್ ಸಿಲೆಬಸ್ ಇರ್ತಿತ್ಲಾ ಅದನ್ನಷ್ಟು ಓದಿದ್ರೆ ಎಲ್ಲಾನು ಕೂಡ ಕವರ್ ಆಗ್ತೈತಿ. ಅಷ್ಟು ನಿಮಗ್ ಇನ್ನೂ ಬೇಕಪ್ಪ ಅಂದ್ರೆ ನೀವು ಸೈಕಾಲಜಿ ಒಮ್ಮೆ ಒಬ್ಬ ಅವ್ರದ್ದು ಒಂದು ನೋಟ್ಸ್ ಗಳನ್ನಾಗಿರ್ಬಹುದು ಅಥವಾ ಅವರು ಕ್ವಶನ್ ಬ್ಯಾಂಕ್ ಒಂದ್ ಬರ್ತೈತಿ. ಹೌದಾ. ಪ್ರಶ್ನೋತ್ತರಗಳದ್ದು ಅದನ್ನು ಕೂಡ ನೀವು ಓದ್ಬೋದು. ಸೈಕಾಲಜಿ ನೀವು D.Ed B.Ed ಅಲ್ಲಿ ಕಲ್ತಿರೋದು ಕೂಡ ಸಾಕಷ್ಟು ಐತ್ರಿ. ಅಷ್ಟು ಓದಿದ್ರೆ ಸೈಕಾಲಜಿ ಆಲ್ಮೋಸ್ಟ್ ಕವರ್ ಆಗ್ತೈತ್ರಿ. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಕಂಪ್ಯೂಟರ್ ನೋಡ್ರಿ, 25 ಮಾರ್ಕ್ಸ್. ಕಂಪ್ಯೂಟರ್ ಅಂದ್ರೆ ಇದೇನು ಸಾಮಾನ್ಯ ಅಲ್ರಿ. ಕಂಪ್ಯೂಟರ್ ಒಳಗೆ ನೀವು ಕಂಪ್ಯೂಟರ್ ಹಿಸ್ಟ್ರಿಯಿಂದ ಹಿಡ್ಕೊಂಡು ಕಂಪ್ಯೂಟರ್ ಜನರೇಷನ್ ಇಂದ ಹಿಡ್ಕೊಂಡು MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, MS ಆಫೀಸ್, ಇಂಟರ್ನೆಟ್, ಹೌದಾ, ಫೋಲ್ಡರ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಈ ರೀತಿ ನೀವು ಫಾಂಟ್ ಬಗ್ಗೆ, ಫಾಂಟ್ ಸೈಜ್ ಬಗ್ಗೆ, ಮಾರ್ಜಿನ್ ಬಗ್ಗೆ, ಹೆಡರ್, ಫುಟರ್, ಆಮೇಲೆ ಈ ಶಿಕ್ಷಣದಲ್ಲಿ ನಾವು ಯಾವ ರೀತಿಯಾದ ಕಂಪ್ಯೂಟರ್ ಅನ್ನ ನಾವು ಶಿಕ್ಷಣದಲ್ಲಿ ಯಾವ ರೀತಿ ಅನ್ವಯ ಆಗ್ತೈತಿ, ಈ ರೀತಿ ನಾವು ಎಲ್ಲ ವಿಷಯಗಳನ್ನ ಅಭ್ಯಾಸ ಮಾಡಿದ್ದೆ ಆದ್ರ ಎಲ್ಲಾ ವಿಷಯಗಳಿಗೂ ಅಷ್ಟ ಪ್ರಿಫರೆನ್ಸ್ ಕೊಡ್ರಿ. ಕನ್ನಡ ಬಿಡ್ರಿ, ನಮ್ದು ಮಾತೃಭಾಷೆ ಐತಿ, ಅದನ್ನೇನು ಬಾಳ ಓದೋದ್ ಬೇಡ ಅಂದ್ರ ಸ್ಕೋರಿಂಗ್ ಸಬ್ಜೆಕ್ಟ್ ರೀ ಕನ್ನಡ.
ಹೌದಾ, ಅದ್ರೊಳಗೆ 1 ಮಾರ್ಕ್ಸ್ ಕೂಡ ನಾವು ಬಿಡ್ಲೇಬಾರ್ದು. ಯಾಕಂದ್ರೆ ನಮ್ಮ ಮಾತೃಭಾಷೆ ಕನ್ನಡ, ಅದಕ್ಕೆ ನಾವು ಆ ಒಂದು ಸಬ್ಜೆಕ್ಟ್ ಅಲ್ಲಿ 1 ಮಾರ್ಕ್ಸ್ ಅನ್ನು ಬಿಡೋದು ಬೇಡ. ಅದೇ ರೀತಿಯಾಗಿ ಇಂಗ್ಲಿಷ್ ಕೂಡ, ಅದು ಕೂಡ ಈಸಿ. ಯಾಕಂದ್ರೆ ಕನ್ನಡ ಏನ್ ಗ್ರಾಮರ್ ಇರ್ತೈತಿ, ಅದೇ ರೀತಿಯಾಗಿ ಇಂಗ್ಲಿಷ್ ಅನ್ನು ಕೂಡ ಈಸಿಯಾಗಿ ಸ್ಕೋರಿಂಗ್ ಸಬ್ಜೆಕ್ಟ್ ಅವು ಕನ್ನಡ ಇಂಗ್ಲಿಷ್. ಹೌದಾ, ಅವುಗಳನ್ನ ನಾವು ಮಿಸ್ ಮಾಡ್ಲೇಬಾರ್ದು. ಸೈಕಾಲಜಿ ಆಲ್ರೆಡಿ ನೀವು ಓದಿದಿರಿ, ಟಿಇಟಿಗೆ ಆಲ್ರೆಡಿ ಸೈಕಾಲಜಿ ಓದಿದಿರಿ. ಆಮೇಲೆ ಸೈನ್ಸ್ ಮ್ಯಾಥ್ಸ್ ಕೂಡ ನೀವು ಟಿಇಟಿಗೆ ಓದಿದಿರಿ. ಎಲ್ಲ ಸಬ್ಜೆಕ್ಟ್ಗಳು ಟಿಇಟಿ ಓದಿದ್ದ ಸಬ್ಜೆಕ್ಟ್ಗಳು ಅದಾವು. ಬಟ್ ಹೊಸ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರ ಜಿಕೆ ಮತ್ತು ಕಂಪ್ಯೂಟರ್. ಹೌದಾ, ಜಿಕೆ ಮತ್ತು ಕಂಪ್ಯೂಟರ್ ಇವೆರಡು ಏನಪ್ಪಾ ಅಂದ್ರ ನಿಮ್ PSTR ಗೆ ಹೊಸ ಸಬ್ಜೆಕ್ಟ್ಗಳು. ಆಲ್ರೆಡಿ ಇವು ಎಲ್ಲ ಏನಪ್ಪಾ ಅಂದ್ರ ಕನ್ನಡ ಆಗಿರ್ಬೋದು, EVS ಸೈನ್ಸ್, ಆಮೇಲೆ ಮ್ಯಾಥ್ಸ್, ಇಂಗ್ಲಿಷ್, ಸೈಕಾಲಜಿ ಇವೆಲ್ಲ ನಿಮಗೆ ಟಿಇಟಿಗೆ ಓದಿರ್ತಕ್ಕಂತ ಸಬ್ಜೆಕ್ಟ್ಗಳ. ಬಟ್ ಹೊಸ ಸಬ್ಜೆಕ್ಟ್ ನಾವು ಓದ್ಬೇಕಾಗಿರೋದು, ನಾವು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು ಯಾವ್ದಪ್ಪ ಅಂದ್ರ ಜಿಕೆ ಮತ್ತು ಕಂಪ್ಯೂಟರ್. ಇವನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಸ್ವಲ್ಪ ಗಮನ ಹರಿಸಬೇಕು. ಜಿಕೆ ಅಲ್ಲಿ ನೋಡ್ರಿ, ಕರೆಂಟ್ ಅಫಿಯರ್ಸ್ ರೀಸೆಂಟ್ ಆಗಿ 2026ಕ್ಕೆ ಎಕ್ಸಾಮ್ ಐತಂದ್ರ ನಿಮಗೆ 2025, 24 ಇವುಗಳು ನಿಮ್ಮ ಎಲ್ಲಾ ವಿಷಯಗಳು ಪರ್ಫೆಕ್ಟ್ ಇರ್ಬೇಕು. ಹೌದಾ, ಕರೆಂಟ್ ಅಫೇರ್ಸ್ ಅಲ್ಲಿ 2024ರಲ್ಲಿ 25ರಲ್ಲಿ ಏನಾಯ್ತು, ಯಾವ ಪ್ರಶಸ್ತಿ, ಯಾವ ಒಂದು ಕ್ರೀಡೆಗಳು ನಡೆದು, ಇವೆಲ್ಲ ನಿಮಗೆ ಯಾವ ಒಂದು ಲೇಖಕರು, ಯಾವ ಒಂದು ಕೃತಿ ರಚನೆ ಆಯ್ತು, ಯಾರು ತೀರ್ಕೊಂಡ್ರು, ಯಾರು ಹುಟ್ಟಿದ್ರು, ಇದೆಲ್ಲ ಏನಪ್ಪಾ ಅಂದ್ರೆ ನಿಮ್ ಜಿಕೆಯಲ್ಲಿ ಕವರ್ ಆಗ್ಬೇಕು 2024, 25. ಹೌದಾ, ಕರೆಂಟ್ ಅಫೇರ್ಸ್ 2 ವರ್ಷ ಸಾಕ್ರಿ ಅಷ್ಟು ಓದಿದ್ರ. ಆಮೇಲೆ ಕೆಲವೊಂದು ಜಿಕೆ ಪಾಯಿಂಟ್ಸ್ ಗಳನ್ನು ನೀವು ವಿಷಯಗಳನ್ನು ಕೂಡ ಓದ್ಕೊಳ್ಬೇಕಾಗ್ತದೆ. ಇದ್ರೊಳಗ ನಿಮಗ ಜಿಯೋಗ್ರಫಿ ಕೇಳ್ತಾರು, ಆಮೇಲೆ ಪೊಲಿಟಿಕಲ್ ಸೈನ್ಸ್ ಕೇಳ್ತಾರು, ಹಿಸ್ಟ್ರಿ ಕೇಳ್ತಾರು, ಸೈನ್ಸ್ ಕೇಳ್ತಾರು. ಹೌದಾ, ಇದ್ರೊಳಗೆ ಸಾಕಷ್ಟು ವಿಷಯಗಳನ್ನು ಕೇಳ್ತಾರೆ, ಕನ್ನಡನೂ ಕೇಳ್ತಾರು. ಹೌದಾ, ಆಮೇಲೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ಕೇಳ್ತಾರು. ಇದನ್ನ ನೀವು ಜಿಕೆ ಕವರ್ ಮಾಡ್ಕೊಳ್ಬೇಕು. ಈ ರೀತಿ ಕಂಪ್ಯೂಟರ್ ಕೂಡ ಇದು ಹೊಸ ಸಬ್ಜೆಕ್ಟ್ ಟಿಇಟಿ ಬರ್ದವ್ರಿಗೆ. ಹೌದಾ, ಈ GPSTR ಆದವ್ರಿಗೆ ಏನಾಗೈತಪ್ಪ ಅಂದ್ರ ಆಲ್ರೆಡಿ ನೀವು ಕಂಪ್ಯೂಟರ್ ಮತ್ತು ಜಿಕೆ ಓದ್ಕೊಂಡಿರಿ. ಆದ್ರ ಇವಾಗ PSTR ಏನ್ ಬರತ್ತಿರಲ್ಲ, ನೀವು ಇವು ಒಂದು ವಿಷಯಗಳಿಗೆ ಮಹತ್ವ ಕೊಡ್ಲೇಬೇಕು. ಹೌದಾ, ಈ ರೀತಿ ಎಲ್ರೂ ಏನ್ ಮಾಡ್ರಂದ್ರ ಸ್ಟಡಿ ಮಾಡಿದ್ದೆ ಆದ್ರ ಸಕ್ಸಸ್ ನಿಮ್ದಾಗತ್ತೆ. ಅದೇ ರೀತಿಯಾಗಿ ಎಲ್ರು ಪರಿಶ್ರಮ ಪಡ್ಲೇಬೇಕು. ಯಾಕಂದ್ರ ಇದು ಒಂದು ನಮಗ ಗೋಲ್ಡನ್ ಅಪಾರ್ಚುನಿಟಿ. ಹೌದಾ, ಯಾಕಂದ್ರ PSTR ಕಾಲ್ಫರ್ಮ್ ಆಗಿ ಬಹಳ ವರ್ಷ ಐತ್ರಿ, ಇವಾಗ ಕಾಲ್ಫರ್ಮ್ ಮಾಡ್ಯಾರು. ಆಮೇಲೆ TT ಡೆಡ್ ಈಸಿ. ಎಲ್ರು ಇದನ್ನ ನಾವೇನ್ ಮಾಡ್ಕೊಂಡೇವ ಅಂದ್ರ ಕವರ್ ಮಾಡ್ಕೊಂಡೇವ್. ಹೌದಾ, ಕ್ಲಿಯರ್ ಮಾಡ್ಕೊಂಡೇವ್. ಹಂಗಾರ ನೆಕ್ಸ್ಟ್ ಇಡ್ಬೇಕಾದದ್ದು ಹೆಜ್ಜೆ ಏನಪ್ಪಾ ಅಂದ್ರ PSTR. ಇಲ್ಲಿ ನಮಗ ಕಾಂಪಿಟೇಷನ್ ಕೂಡ ಕಮ್ಮಿ ಐತ್ರಿ. ಹೌದಾ, GPSTR ಕೂಡ ಕಾನ್ಫರ್ಮ್ ಮಾಡ್ತಾರೋ. ಬಟ್ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ PSTR ನ ಹೆಚ್ಚು ಪೋಸ್ಟ್ ಗಳನ್ನ ಕರೀತಾರೋ. ಅದಕ್ಕೆ ಏನ್ ಮಾಡ್ರಿ, ನೀವು PSTR ಗೆ ಹೆಚ್ಚಿನ ಒತ್ತನ್ನ ಕೊಡ್ರಿ. ಆಮೇಲೆ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ GPSTR ಅನ್ನು ನಾವು ನೆಕ್ಸ್ಟ್ ಕ್ಲಿಯರ್ ಮಾಡ್ಕೊಂತ ಹೋಗೋಣ. ಹೌದಾ, ಫಸ್ಟ್ ಹೆಜ್ಜೆ ಇಡೋಣ್ರಿ ಒಳಗ. ಅದಕ್ಕೆ ಏನ್ ಮಾಡೋಣ, PSTR ಗೆ ನೀವು ಪ್ರಿಪೇರ್ ಆಗ್ಲೇಬೇಕು, ಇದನ್ನ ಮಾಡ್ಲೇಬೇಕು. ಹೌದಾ, ಇಲ್ಲಿ ಏನು ಮಾಡ್ರಪ್ಪ ಅಂದ್ರ ನೀವು ಮಾಡು ಇಲ್ಲವೇ ಮಡಿ, ಇದನ್ನ ಈ ಒಂದು ಸಿದ್ಧ ಮಾಡ್ಲೇಬೇಕು ಇದನ್ನ. ಹೌದಾ, ಮಾಡು ಇಲ್ಲವೇ ಮಡಿ ನೀವು ಮಾಡಿದ್ದೇ ಆದ್ರ, ಇದನ್ನ ನೀವು ಅಂದ್ಕೊಂಡದ್ದೇ ಆದ್ರ ಈ ಒಂದು ಎಕ್ಸಾಮ್ ಅನ್ನ ನಾನು ಸಾಧಿಸ್ಲೇಬೇಕು, ನಾನು ಮಾಡ್ಲೇಬೇಕು, ಇಲ್ಲಾಂದ್ರೆ ನನ್ನ ಜೀವನನೇ ವ್ಯರ್ಥ ಆಗಿ ಹೋಗುತ್ತೆ ಅನ್ನೋ ಒಂದು ನೀವು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಸ್ಟಡಿ ಮಾಡದ್ದೇ ಆದ್ರೆ ಸಕ್ಸಸ್ ನಿಮ್ಮದಾಗತ್ತೆ. ಶಿಕ್ಷಕರೇ, ಭಾವಿ ಗೌರ್ಮೆಂಟ್ ಶಿಕ್ಷಕರಾಗಲು ಹೊರಟಿರುವಂತವ್ರು ನೀವು. ಹೌದಾ, ಸರ್ಕಾರಿ ಹುದ್ದೆಯನ್ನ ಪಡಿಲಿಕ್ಕೆ ಹೊರಟಿರುವಂತವ್ರು ನೀವು. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ರು ಸೂಪರ್ ಆಗಿ ಹಾರ್ಡ್ ವರ್ಕ್ ಮಾಡಿ, ವೆಲ್ ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.